ವಿಷಯ ಏನೆಂದರೆ ನಾವು 10th ಪಾಸ್ ಆಗುವ ಮಕ್ಕಳಿಗೆ 10ನೇ ತರಗತಿ ಪಾಸಾಗಿ PUCಗೆ ಹೋಗುವ ಮಕ್ಕಳಿಗೆ 10 ದಿವಸಗಳ ಒಂದು ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದರೆ ಅವರಿಗೆ ದಾರಿ ತೋರಿಸುವಂಥದ್ದು, ಇನ್ನು ಮುಂದೆ ಏನು 10ನೇ ಕ್ಲಾಸ್ ಆದ ಮೇಲೆ ಮತ್ತೊಂದು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅವರಿಗೆ ಈ 10 ದಿವಸಗಳ ಟ್ರೈನಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ಇದರ ಬಗ್ಗೆ ಇನ್ನೂ ಜಾಸ್ತಿ ಹೇಳಲಿಕ್ಕೋಸ್ಕರ ನಾನು ಡಾಕ್ಟರ್ ನಾರಾಯಣ್ ಕಾಯರ್ಕಟ್ಟೆ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಇವರು ನಮ್ಮ ಮಂಜುನಾಥ್ ಕಾಮತ್, ಪ್ರಿನ್ಸಿಪಾಲ್ ಆಫ್ ಮಂಗಳೂರು ತ್ರಿಷಾ ಕಾಲೇಜ್, ಇವರು ಹೇಳಿದಂತೆ ಈ ವರ್ಷವೂ ಕೂಡ ಅಂದರೆ ಸಿದ್ಧಾಂತ ಫೌಂಡೇಶನ್ ಎಂಬುದು ಒಂದು ಎಜುಕೇಷನಲ್ ಆರ್ಗನೈಸೇಷನ್. ಕಳೆದ 25 ವರ್ಷಗಳಲ್ಲಿ ಬರೇ ಕಾಮರ್ಸ್ ಎಜುಕೇಷನ್ ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಭಾಳಷ್ಟು ಇತರ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಸಮ್ಮರ್ ಕ್ಯಾಂಪ್ಸ್, ಈಗ ನಾವು ಈಗ ಏನು ಪ್ರಾಯೋಜಿಸಿದ್ದೇವೆ ಅದು, ಅದೇ ರೀತಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಜ್ಞಾನ ಹಾಗೂ ವೈಯಕ್ತಿಕ ಡೆವಲಪ್ಮೆಂಟಿಗೆ ಇರುವಂಥ ಭಾಳಷ್ಟು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಹಾಗೆ ಈ ಸಮ್ಮರ್ ಕ್ಯಾಂಪ್ ಅಥವಾ ವಿಕಸನ ಎಂಬ ಹೆಸರಿನ ಸಮ್ಮರ್ ಕ್ಯಾಂಪು ಕಳೆದ ವರ್ಷದಿಂದ ನಾವು ಶುರು ಮಾಡಿದ್ದು. ಇದಕ್ಕೆ ತಮ್ಮೆಲ್ಲರ ಸಹಕಾರದಿಂದ, ವಿಶೇಷವಾಗಿ ಮಾಧ್ಯಮದವರ ಸಹಕಾರದಿಂದ ಭಾಳಷ್ಟು ಚೆನ್ನಾಗಿ ಸಕ್ಸಸ್ಫುಲ್ಲಿ ವಿ ಕುಡ್ ಡೂ ಇಟ್. ಇದಕ್ಕೆ 2 ಪ್ರೋಗ್ರಾಮ್ಗಳು ನಡೀತವೆ, ಒಂದು ಉಡುಪಿಯಲ್ಲಿ ಮತ್ತೊಂದು ಮಂಗಳೂರಿನಲ್ಲಿ. ನಾವು ಈಗ ಮುಖ್ಯವಾಗಿ ಮಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮ ಅದು 15 ಏಪ್ರಿಲ್ರಿಂದ 24 ಏಪ್ರಿಲ್ನವರೆಗೆ, ಅಂದರೆ 10 ದಿವಸಗಳವರೆಗೆ ಬೆಳಿಗ್ಗೆ 9:30ಯಿಂದ ಸಂಜೆ 4:30 ಗಂಟೆವರೆಗೆ ನಮ್ಮ ರಾಮಾಶ್ರಮ ARD, ರಾಮಾಶ್ರಮ ಕಾಲೇಜು ARD ಈ ಕ್ಯಾಂಪಸ್ನ, ಯಾಕೆಂದರೆ ಅದು ದೊಡ್ಡ ಕ್ಯಾಂಪಸ್ ಕೂಡ, ಆ ಕ್ಯಾಂಪಸ್ನಲ್ಲಿ ನಡೆಯಲಿದೆ. ಕೆಲ ವಿದ್ಯಾರ್ಥಿಗಳಿಗೆ ಅವರಿಗೆ ಅಂದರೆ ಸ್ಪೆಷಲಿ ಔಟ್ಸ್ಟೇಷನ್ ಸ್ಟೂಡೆಂಟ್ಸ್ ಅಂತ ಹೇಳ್ತೇವೆ, ಅವರಿಗೆ ಬರೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ಅದಕ್ಕಾಗಿ ನಾವು ವ್ಯವಸ್ಥೆ ಕೂಡ, ಅಂದರೆ ರೆಸಿಡೆನ್ಷಿಯಲ್ ವ್ಯವಸ್ಥೆ ಕೂಡ ಮಾಡಿರ್ತೇವೆ. ಇದು 10 ದಿವಸದ್ದು ಸಂಪೂರ್ಣ ಇದರ ವೆಚ್ಚವನ್ನು ಸಿದ್ಧಾಂತ ಫೌಂಡೇಶನ್ ಭರಿಸ್ತದೆ. ಯಾಕೆಂದರೆ ಇಂಥ ಶೈಕ್ಷಣಿಕ ಅಥವಾ ಶೈಕ್ಷಣೇತರ ಕಾರ್ಯಕ್ರಮಗಳ ಪ್ರಾಯೋಜಕತ್ವವನ್ನು ಮೊದಲು ಕೂಡ ನಮ್ಮ ಸಂಸ್ಥೆ ಮಾಡಿದೆ. ಇದು ಭಾಳಷ್ಟು ಜನರಿಗೆ ಉಪಯೋಗ ಆಗಬೇಕು, ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗಬೇಕು ಎಂಬುದೇ ನಮ್ಮ ಆಶಯ. ಈ ಸಲದ ಕಾರ್ಯಕ್ರಮದಲ್ಲಿ ನಾವು SSLC ಪರೀಕ್ಷೆ ಬರೆದವರು, ಯಾಕೆಂದರೆ ಅವರು ಇತ್ತೀಚೆಗೆ ಭಾಳಷ್ಟು SSLC ಅಂತ ಹೇಳಿಕೊಂಡು ಓದಿಕೊಂಡು ಕಷ್ಟಪಡ್ತಿದ್ದಿರ್ಬೋದು, ಅವರಿಗೆ ಒಂದು ಚೇಂಜ್ ಆದಾಗೂ ಆಗ್ತದೆ. ಅಂತಹ SSLC ಪರೀಕ್ಷೆಗೆ ಬರೆದ ವಿದ್ಯಾರ್ಥಿಗಳಿಗೆ ನಾವು ಈ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಭಾಳಷ್ಟು ಸಾಂಸ್ಕೃತಿಕ ಮತ್ತು ಕಲ್ಚರಲ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಹಾಗೂ ಕ್ಯಾರಿಯರ್ ಡೆವಲಪ್ಮೆಂಟ್ ಇದರ ಬಗ್ಗೆ ಕಾರ್ಯಕ್ರಮಗಳಿವೆ. ಇದರ ಬಗ್ಗೆ ನಮ್ಮ ಕನ್ನಡ ಪ್ರಾಧ್ಯಾಪಕರಾದ ಧೀರಜ್ ಬೆಳ್ಳಾರೆ ಅವರು ಕೂಡ ಒಂದು ಉತ್ತಮ ವಾಗ್ಮಿ ಹಾಗೂ ಉತ್ತಮ ವಿದ್ಯಾರ್ಥಿಗಳ ಸಂಯೋಜಕರು, ಅವರು ಹೇಳಲಿಕ್ಕಿದ್ದಾರೆ. ನನ್ನ ಕಳಕಳಿಯ ವಿನಂತಿ ಅಂದರೆ, ತಾವು ಮಾಧ್ಯಮ ಮಿತ್ರರು ಭಾಳಷ್ಟು ನಮಗೆ ಸಪೋರ್ಟ್ ಕೊಟ್ಟಿದ್ದೀರಿ. ಇದರ ಬಗ್ಗೆ ಕೂಡ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿ, ನಾವು ಇದಕ್ಕಾಗಿ ಭಾಳಷ್ಟು ಶ್ರಮ ಹಾಗೂ ವೆಚ್ಚ ಮಾಡ್ತಾ ಇದ್ದೇವೆ. ಇದು ಸದುಪಯೋಗ ಆಗಬೇಕು, ಭಾಳಷ್ಟು ಮಕ್ಕಳಿಗೆ ತಲುಪಬೇಕು ಅಂತ ಹೇಳಿ ನಮ್ಮ ಆಶಯ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತೇಳಿ ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ.